ಅದೇ ರೀತಿ ತ್ರಿಷಿಕಾ ಮೇಡಮ್ ಇದ್ದಾರೆ ನಮ್ಮ ಜೊತೆಗೆ, ಅವ್ರನ್ನ ಕೂಡ ಮಾತನಾಡ್ಸೋಣ. ಮೇಡಮ್, ಹೇಗೆ ಅನಿಸ್ತಾ ಇದೆ ಕನ್ನಡಿಗರು ಇವತ್ತು ರಾಮ ಮಂದಿರ ಉದ್ಘಾಟನೆ ಸಮಾರಂಭದಲ್ಲಿ ತಾವು ಭಾಗಿಯಾಗ್ತಿದ್ದೀರಿ? ಬಹಳ ಖುಷಿ ನಮಗೆ. ನಿಮಗೆ ಎಷ್ಟು ಖುಷಿ ಆಗ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ. ಏನು ಹೇಳೋಕ್ಕೆ ಆಗಲ್ಲ, ತುಂಬ ಎಮೋಷ್ನಲ್ ಇದ್ದೀವಿ ಅಷ್ಟೇ. ಕರ್ನಾಟಕದವರು ಇಲ್ಲಿ ಬಂದು ನಮ್ಮ ಕನ್ನಡಿಗರು ಭಾಗಿಯಾಗ್ತಾ ಇರೋದು, ಈ ಅಭೂತಪೂರ್ವ ಕ್ಷಣಗಳನ್ನು ಕಣ್ತುಂಬಿಕೊಳ್ಳೋದು, ತಮಗೆ ಆಮಂತ್ರಣ ಬಂದಿರೋದ್ರಿಂದ ಎಷ್ಟು ಎಕ್ಸೈಟ್ ಆಗಿದ್ದೀರಾ ರಾಮಲಲ್ಲಾ ನೋಡೋದಕ್ಕೆ? ಕಾರಣ ನಮ್ಮ ಮೈಸೂರಿನ ಶಿಲ್ಪಿ ಕೆತ್ತಿರುವ ರಾಮಲಲ್ಲಾ ಮೂರ್ತಿ. ಹೌದು, ತುಂಬ ಇದು ತುಂಬ ಹೆಮ್ಮೆದ ವಿಷಯ. ಮತ್ತು ನಾನು ಎಲ್ಲರೂ ಇದು ಪ್ರಾರ್ಥನೆ ಮಾಡ್ತೀವಿ ಎಲ್ಲ ಕಡೆ ಅಷ್ಟೇ. ಇದು ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಕುಟುಂಬ ಸಮೇತರಾಗಿ ಆಗಮಿಸಿ ಅಯೋಧ್ಯೆಗೆ ಆಗಮಿಸಿರೋದು, ಹನುಮಂತನ ದರ್ಶನ ಪಡೆಯೋದಕ್ಕೆ ಹೋಗ್ತಾ ಇದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ ನಮಗೆ ಸಿಕ್ಕರು, ಮಾತನಾಡೋದಕ್ಕೆ ಸಿಕ್ಕರು, ಬಹಳ ಖುಷಿ ಆಗುತ್ತೆ. ಮೈಸೂರಿನ ಶಿಲ್ಪಿ ಕೆತ್ತಿರುವ ರಾಮಲಲ್ಲಾ ಮೂರ್ತಿ ಅನ್ನೋದು ಮತ್ತೊಂದು ವಿಚಾರ ಹೆಮ್ಮೆ ತರಿಸಿದೆ ನಮಗೆ ಅನ್ನೋದನ್ನ ಹೇಳ್ತಾ ಇದ್ದಾರೆ.